ಖಾಸಗೀಕರಣಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್ ವಿದ್ಯುತ್ ಖಾಸಗೀಕರಣಕ್ಕೆ ವಿದ್ಯುತ್ ಖಾಸಗೀಕರಣಕ್ಕೆ ಕಬ್ಬು ಬೆಳೆಗಾರರ ಸಂಘಕ್ಕೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ವಿದ್ಯುತ್ ಖಾಸಗೀಕರಣಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ಸರ್ಕಾರಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ಸರ್ಕಾರಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುವುದು ಬೇಡವೇ ಬೇಡ. ಭಾರತ್ ಮಾತಾ ಕಿ ಕಿತ್ತೂರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಬ್ಬು ಬೆಳೆಗಾರರ ಸಂಘಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುವಂತ ಅಧಿಕಾರಿಗಳಿಗೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತ ಮಂತ್ರಿಗಳಿಗೆ ವಿದ್ಯುತ್ ಖಾಸಗೀಕರಣ ಕೊಡುತ್ತಿರುವಂತ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ವಿದ್ಯುತ್ ಖಾಸಗೀಕರಣಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ಇಂಧನ ಮಂತ್ರಿಗೆ ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವಂತಹ ಇಂಧನ ಮಂತ್ರಿಗೆ ಈಗಾಗಲೇ ಸರ್ಕಾರ ಒಂದು ಏನು ತೀರ್ಮಾನ ತಗೊಂಡದ ವಿದ್ಯುತ್ತನ್ನ ಖಾಸಗೀಕರಣ ಮಾಡಬೇಕು ಅಂದ್ರೆ ಎಲ್ಲರೂ ವ್ಯಾಪಾರಕ್ಕೆ ತಗೊಂತಹ ಸಂದರ್ಭದಾಗ ರೈತರು ಯಾವ ರೀತಿಯಾಗಿ ಬದುಕಬೇಕು ಅನ್ನೋದು ನಾವು ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ, ಕಬ್ಬು ಬೆಳೆಗಾರರ ಸಂಘ, ವಿವಿಧ ಇನ್ನೂ ಅನೇಕ ಸಂಘಗಳೆಲ್ಲ ಇದರಲ್ಲಿ ಜನಸೇವಾ ಫೌಂಡೇಶನ್ ಅನೇಕ ಸಂಘಟನೆಗಳು ಇದೆಲ್ಲ ಸೇರ್ಕೊಂಡಿದ್ದಾವೆ. ನಾವೆಲ್ಲರೂ ಕುಡ್ಕೊಂಡು ಮುಂದಿನ ಒಂದು ದಿನಮಾನಗಳೊಳಗೆ ಏನು ಖಾಸಗೀಕರಣ ಮಾಡುವಂಥ ಸರ್ಕಾರಕ್ಕೆ ಒಂದು ವಿರೋಧವನ್ನು ಮಾಡುವಂಥದ್ದು, ಖಂಡಿಸುವಂಥದ್ದು, ಅದರ ಜೊತೆಯಾಗಿ ಯಾರು ಟೆಂಡರ್ ತಗೋತಾ ಇದ್ದಾರೆ ಅವ್ರಿಗೂ ಇವತ್ತು ನಾವು ಕಿವಿ ಮಾತು ಹೇಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರ ಮುಖಾಂತರ ಎಲ್ಲ ಮಾಧ್ಯಮ ಮಿತ್ರರ ಮುಖಾಂತರ ಅವ್ರಿಗೆ ಹೇಳ್ತಾ ಇದೀವಿ, ಒಂದೇ ಏನಾದ್ರು ಟೆಂಡರ್ ಪ್ರಕ್ರಿಯೆಯೊಳಗೆ ಅವ್ರ ಕೈ ಹಾಕಿ ಟೆಂಡರ್ ಹಾಕಿದ್ರೆ ನಾಳೆ ಕುಟುಂಬ ಬಿಟ್ಟರನ್ನ ಇಡೀ ರೈತಾಪಿ ಜನರೆಲ್ಲ ನಾಡಿನ ಎಲ್ಲ ರೈತರೆಲ್ಲ ಕುಟ್ಕೊಂಡು ಒಡೆದು ಹಾಕುವಂಥದ್ದು, ಕಿತ್ತು ಹಾಕುವಂಥದ್ದು, ಅದನ್ನ ಹಾಳು ಮಾಡುವಂಥದ್ದು, ಧ್ವಂಸ ಮಾಡುವಂಥ ಕೆಲಸವನ್ನ ರೈತ ಸಂಘಟನೆಗಳೆಲ್ಲ ಮಾಡಬೇಕಾಗ್ತದೆ. ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಖಾಸಗೀಕರಣ ಮಾಡುವುದನ್ನ ಕೈ ಬಿಡಬೇಕು. ಇಲ್ಲ ಅಂತಂದ್ರೆ ಜನರನ್ನು ರೈತರನ್ನು ರೊಚ್ಚಿಗೆ ಎಬ್ಸಿದ್ರೆ ಏನೋ ಒಂದು ಸೊಬರ ಜೇನು ಅಂತೀವಲ್ಲ, ದೊಡ್ಡ ಹುಳದ ನಡುವ ಜೇನು, ಆ ಜೇನು ಹುಟ್ಟಿಗೆ ಕಲ್ಲು ಹೋಗೋದು ಹುಳ ಎಬ್ಸಿದ್ರೆ ಯಾವ ರೀತಿ ದಿಕ್ಕಪಾಲ ಆಗ್ತಾವಲ್ಲ ಆ ರೀತಿ ಸರ್ಕಾರ ದಿಕ್ಕಿಲ್ದಂಗೆ ಹೋಗುವಂತ ಪರಿಸ್ಥಿತಿ ತರುವಂತ ವ್ಯವಸ್ಥೆ ರೈತರೆಲ್ಲ ಕೂಡಿ ಮಾಡೋದು ಬೇಡ ಅನ್ನುವಂಥ ನಿಟ್ಟಿನೊಳಗೆ ಇವತ್ತು ಸಾಂಕೇತಿಕವಾಗಿ ಮನವಿಯನ್ನು ಅರ್ಪಿಸಲಿಕ್ಕೆ ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳಿಗೆ ಕೊಡ್ಲಿಕ್ಕೆ ಬಂದಿದ್ದೀವಿ. ಮಾಡಲಿಕ್ಕೆ ಹೊರಟಂಥ ಸರ್ಕಾರಕ್ಕೆ ಮತ್ತು ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಗಂಡಮೆಟ್ಟಿನ ಏನು ಕಿತ್ತೂರು ನಾಡಿದೆ, ನಾಡಿನಿಂದಲೇ ಒಂದು ಸಂದೇಶ ಕೊಡ್ತೀವಿ. ನಿಮಗೇಂದ್ರ ರೈತರು, ನಾವು ರೈತರನ್ನ ಭಾಳ ಗೌರವಿಸ್ತೀವಿ, ಆ ರೈತರಿಗೆ ನಾವು ಭಾಳ ಆದ್ಯತೆಯನ್ನು ಕೊಡ್ತೀವಿ, ರೈತರನ್ನ ಉಳಿಸ್ತೀವಿ, ಬೆಳೆಸ್ತೀವಿ ಅಂತೇಳಿ ಇಲೆಕ್ಷನ್ ಟೈಮ್ದಾಗ ನೀವು ಏನು ಒಂದು ಮಾತುಗಳನ್ನ ಕೊಟ್ಟು ಏನು ಮತವನ್ನು ಹಾಕಿಸ್ಕೊಂಡು ರೈತ ಪರವಾದ ಸರ್ಕಾರವನ್ನು ರಚನೆ ಮಾಡ್ತೇವೆ ಅಂತೇಳಿ ಹೇಳ್ತಿದ್ದೀರಿ. ಇದು ನಿಜವಾಗಿ ನಿಮಗೇನ ಅರ್ಥ, ಇದರ ಅರ್ಥ ನಿಮಗೆ ಮಾತು ಕೊಟ್ಟಂತವ್ರಿಗೆ ಅರ್ಥ ಆಗಿದ್ದ ಅಂತಂದ್ರೆ ತಕ್ಷಣ ಎಲ್ಲ ಶಾಸಕರು ಮಂತ್ರಿಗಳನ್ನು ಕೂಡಿ ಈಗ ಸದ್ಯ ಇದನ್ನ ಕೈ ಬಿಡುವಂತ ಕೆಲಸ ಮಾಡಬೇಕು. ಮತ್ತು ಬಿಡ್ಲಿಲ್ಲ ಅಂತಂದ್ರೆ ಈ ಕಿತ್ತೂರು ಕರ್ನಾಟಕ ರೈತ ಸಂಘ ಇರ್ಬೋದು, ನಮ್ಮ ಕಬ್ಬು ಬೆಳೆಗಾರರ ಸಂಘ ಇರ್ಬೋದು, ಎಲ್ಲ ವಿವಿಧ ಸಂಘಟನೆದವರು ಎಲ್ಲರೂ ಕೂಡ್ಕೊಂಡು ಕಿತ್ತೂರು ನಾಡಿನಿಂದ ಉಗ್ರವಾದಂತ
ಹೋರಾಟವನ್ನು ಮಾಡಾಕ ನಾವೆಲ್ಲರೂ ಸಿದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಇದಲ್ಲದೆ ಇದು ಯಾವ ಒಂದು ಪುರುಷಾರ್ಥವನ್ನು ಇಟ್ಟುಕೊಂಡು ಇದನ್ನ ಖಾಸಗೀಕರಣ ಕೊಡಾಕ ಹೊಂಟಿಲ್ಲ ಅನ್ನುವಂಥದ್ದನ್ನ ಸರ್ಕಾರದವರು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರ ಈಗ ನಮ್ಮ ಶಿಂದೆ ಅವರು ಹೇಳಿದ್ರು ಏನಂತಂದ್ರ ವಿದ್ಯಾರ್ಥಿಗಳ ಇವತ್ತು ನಮ್ಮ ಬಡ ಮಕ್ಕಳು ಕಲಿಬೇಕಂತಂದ್ರ ಎಷ್ಟೋ 4-5 ಲಕ್ಷ ಫೀಸ್ ಕೊಟ್ಟು ಏನು ಕಲಿಯಾಕ ಆಗ್ತಾ ಇಲ್ಲ. ಆದ್ರೆ ಸರ್ಕಾರದವರು ಈಗೇನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ಇಲ್ಲ ಈ ಸರ್ಕಾರ ಶಾಲೆ ಉಳಿಸ್ಬೇಕು, ಸರ್ಕಾರ ಶಾಲೆ ಬೆಳೆಸ್ಬೇಕು ಅಂತ ಏನ ಹೇಳುವಂತ ಪರಿಸ್ಥಿತಿ ಮಾಡಾಕತ್ತೀನಿ. ಇವತ್ತು ನಾಳೆ KM ಯಾರಿಗೋ ಮಾಡ್ಕೊಂಡು ಆ ಸಂಸ್ಥಾವನ್ನು ಯಾರೋ ಮಾಡ್ಕೊಂಡು ಆದ್ರ ನೀವು ಮಾಡ್ತಕ್ಕಂಥ ಏನು ಗಣದಾರಿ ಕೆಲಸಗಳಿಗೆ ಯಾವ ಉತ್ತರವನ್ನ ಕೊಡ್ತೀರಿ ಜನಕ್ಕೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಒಂದು ಸಂಘಟನೆದವ್ರು ನಿಮ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಯಾಕಂತಂದ್ರ ಬಹಳ ರೈತರಿಗೆ ಏನು ಆದ್ಯತೆ ಕೊಡ್ಬೇಕಂತಂದ್ರ ಮೊದಲ ಈಗ ವಿದ್ಯುತ್ ಏನ ಫ್ರೀ ನಾವು ಬಳಸತ್ತೇವೆ. ಇದು ನಿಮಗೇನು ಮಾನವೀಯತೆ ಇದೆ, ರೈತರ ಮೇಲೆ ಕಾಳಜಿ ಇದೆ ಅಂತಂದ್ರ ತಕ್ಷಣ ಎಲ್ಲಾ ಪ್ರತಿಯೊಬ್ಬ ರೈತರಿಗೆ 8 ತಾಸು ಕರೆಂಟ್ ಕೊಡುವಂತ ವ್ಯವಸ್ಥೆಯನ್ನು ಮಾಡಬಹುದು. ಇದು ನೀವು ಇಲ್ಲಿ ಮಾತು ಕೊಟ್ಟು ಹೋಗಿ ಏನು ಓಟ್ ತಗೊಂಡು ಹೋಗಿದ್ದೀರಿ ಅದಕ್ಕೊಂದು ಮೊದಲು ಗೌರವ ಸಿಗ್ತದೆ ನಿಮಗೆ. ಇಲ್ಲಂತಂದ್ರ ಪ್ರತಿಯೊಬ್ಬ ರೈತನು ಕೂಡ ನಿಮ್ಗೆ ಧಿಕ್ಕಾರಕ್ಕೆ ಹೋಗುವಂತ ವ್ಯವಸ್ಥೆ ಆಗ್ತದೆ. 224 ಶಾಸಕರಿದ್ದೀರಿ, 224 ಕ್ಷೇತ್ರಗಳಲ್ಲಿ ಕೂಡ ಎಲ್ಲಾ ನಮ್ಮ ರೈತ ಬಾಂಧವರು ನಿಮಗೆ ಧಿಕ್ಕಾರಕ್ಕೆ ಹೋಗುವಂತ ಪರಿಸ್ಥಿತಿ ಬರ್ತೈತಿ. ಇದನ್ನ ತಕ್ಷಣ ಕೈ ಬಿಟ್ಟು ಆ ಧಿಕ್ಕಾರ ಕೂಗಿಸ್ಕೋಬಾರ್ದು. ನಾವು ರೈತರ ಪರವಾಗಿ ಸರ್ಕಾರ ನಡೆಸ್ತೇವೆ ಅಂತ ಮಾತು ಕೊಟ್ಟಿದ್ದೀರಿ, ಅದನ್ನ ನಿಜವಾಗಿ ನೀವು ಉಳಿಸ್ಕೋಬೇಕಂತಂದ್ರ ಇಂಧನ ಮಂತ್ರಿ ಅವರು ಏನು ಒಪ್ಪಂದ ಮಾಡ್ತಾ ಇದ್ದಾರೆ ಟಾಟಾ ಕಂಪ್ನಿಯೊಂದಿಗೆ ಅದನ್ನ ತಕ್ಷಣ ಕೈ ಬಿಡಬೇಕು. ಬಿಡ್ಲಿಲ್ಲ ಅಂತಂದ್ರ ಈಗ ನಮ್ಮ ಸಹೋದರರು ಹೇಳಿದ್ರು ಮೆಟ್ರಿಗಳನ್ನ ಹೊಡಿತೇವೆ ಅಂತ ಹೇಳಿ. ಮೆಟ್ರಿಗಳನ್ನ ಹೊಡಿಲಿಲ್ಲ, ಮೆಟ್ರಿಗಳನ್ನೆಲ್ಲ ಕಿತ್ತುಕೊಂಡು ಬಂದು ನಮ್ಮ ಟ್ರಾಕ್ಟರ್ಗಳನ್ನ ಟಿಪ್ಪರ್ಗಳ ಮುಖಾಂತರ ತಹಸೀಲ್ದಾರ್ ಅವ್ರ ಕಚೇರಿಗೆ ಇವತ್ತು KM ಕಚೇರಿಗೆ ಸುರುವಂತ ಕೆಲಸ ಮಾಡ್ತೇವೆ. ಯಾಕಂತಂದ್ರ ಈ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ಇವತ್ತು ನಡೆಸಬೇಕಾಗ್ತದೆ. ಯಾಕಂತಂದ್ರ ನಮ್ಮ ಬಾಬಾಗೌಡರ ಪಾಟೀಲ್ರು ಇದ್ದಂತ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಇವತ್ತು ಅವ್ರು MLA ಇದ್ದಂತ ಸಂದರ್ಭದಲ್ಲಿ ಕಕ್ಕೇರಿಯಿಂದ ಹಿಡ್ಕೊಂಡು ಬೀಡಿ ಹಿಡ್ಕೊಂಡು ಎಲ್ಲಾ ಕಡೆ ಇವತ್ತು ಏನು ರೈತರ ಹೊಲಗಳಿಗೆ ಮೆಟ್ರೋ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡಿದ್ರಿ. ಅವನ್ನೆಲ್ಲಾನು ಸಿರಿಗಿ ಮಾಡಿ ಹೊತ್ತುಕೊಂಡು ಖಾನಾಪುರ ತಹಸೀಲ್ದಾರ್ ಆಫೀಸ್ ಅವ್ರ ಮುಂದೆ ಓದ್ ಸುರುವಂತ ಕೆಲಸವನ್ನು ಹಿಂದೆ ಮಾಡಿದ್ರು. ಒಳ್ಳೆ ಅವರು ಮಾಡಿದವರು ಕೊಟ್ಟಂತ ಮಾರ್ಗದರ್ಶನ ಇರ್ಬೋದು, ಅವರು ರೈತರಿಗೆ ಮಾಡಿದಂತ ಅನುಕೂಲ ಇರ್ಬೋದು, ಅವನ್ನೆಲ್ಲಾನು ಕೂಡ ನಾವು ಈಗ ಉಪಯೋಗ ತಗೊಂಡು ಆ ಸಂಘಟನೆ ಇದ್ದಂತ ಎಷ್ಟೋ ನಮ್ಮ ಹಿರಿಯರಿದ್ದಾರೆ ಇವ್ರನ್ನೆಲ್ಲಾನು ಮುಂದಾಳತ್ವವನ್ನು ಇಟ್ಟುಕೊಂಡು ನಾವು ಕೂಡ ಈ ಮೆಟ್ರಿಕಲ್ನೆಲ್ಲ ಕಿತ್ತುಕೊಂಡು ಇವತ್ತು ತಹಸೀಲ್ದಾರ್ ಕಚೇರಿ ಇರ್ಬೋದು, KM ಇರ್ಬೋದು, ಮತ್ತ ಜಿಲ್ಲಾಧಿಕಾರಿ ಅವ್ರ ಕಚೇರಿ ಇರ್ಬೋದು, ಅವನ್ನೆಲ್ಲಾನು ಕೂಡ ಡಂಪ್ ಮಾಡುವಂತ ಕೆಲಸವನ್ನು ಮಾಡ್ಬೇಕಂತ ಆಗ್ತದ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೇವೆ. ಇದನ್ನ ಬಾಯಿಲೆ ಬರೀ ಹೇಳಿ ಕೆಲಸ ನಾವು ಬಿಡತ್ತಿಲ್ಲ. ಯಾಕಂತಂದ್ರ ಇಡೀ ದೇಶಕ್ಕೆ ನಾವು ಅನ್ನ ಕೊಡುವಂತ ರೈತರಿಗೆ ನೀವು ಹೊಳ್ಳಿ ನೋಡಾಕಂತಂದ್ರ ಇನ್ನ ರೋಡ್ ರಸ್ತೆ ಡಾಂಬರೀಕರಣ ಏನ್ ಮಾಡಾಕತ್ತೀರಿ, ಈ ವ್ಯವಸ್ಥೆವನ್ನ ಏನ್ ನೀವು ಆಳ್ವಿಕೆ ಮಾಡತ್ತೀರಿ, ಇದ್ರೊಳಗೆ ನಮ್ಮ ರೈತರಿಗೆ ಕಣ್ಣು ಕಾಣದಂತ ಎಷ್ಟು ಗೋಲ್ಮಾಲವನ್ನು ಮಾಡ್ತಾ ಇದೆ ಸರ್ಕಾರ ಅನ್ನೋದನ್ನ ಇನ್ನೂ ಕೂಡ ನಾವು ಖಂಡನೆ ಮಾಡ್ಬೇಕಾಗ್ತದಂತೆ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತ್ರ ಮುಗಿಸ್ತೇನೆ. ವಿರೋಧಿ ಹೋರಾಟದ ನಮ್ಮ ಸಂಘದ ಅಧ್ಯಕ್ಷರಾದಂಥ MF ಜಟಾಜಿ ಅವರೇ, ಉಪಾಧ್ಯಕ್ಷರಾದಂಥ ಶಿಂದೆ ಅವರೇ, ಕೃಷ್ಣಪ್ಪ ಶಿಂದೆ ಅವರೇ, ಸರ್ವಗಾರ ಸಂಘದ ಅಧ್ಯಕ್ಷರಾದಂಥ ಸರ್ವಾಲ್ ಅವರೇ, ಕಲಪಣ್ಣ ಹಿರಿಯ ರೈತ ಮುಖಂಡರಾದಂಥ ಕಲಪಣ್ಣ ಕುರ್ಕಿ ಅವರೇ, ಇವತ್ತಿನ ದಿವಸ ನಾವು ಸಾಂಕೇತಿಕವಾಗಿ ಮನವಿಯನ್ನ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಮನವಿ ತಹಸೀಲ್ದಾರ್ ಗುರುತಿಸಿ ಇದು ಸರ್ಕಾರ ವಿದ್ಯುತ್ ಖಾಸಗೀಕರಣವನ್ನ ಇಲ್ಲಿಗೆ ಬಿಟ್ಟರೆ ಒಳ್ಳೇದು. ಇಲ್ಲಂತಂದ್ರ ಕ್ರಾಂತಿನಾಡ ಕಿತ್ತೂರಿನಿಂದ ಈ ವಿದ್ಯುತ್ ಖಾಸಗೀಕರಣ ಹೋರಾಟವನ್ನು ನಾವು ತೀವ್ರವಾಗಿ ಇದನ್ನ ನಾವು ಖಂಡಿಸಿ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ. ಆ ಕಾರಣ ನಮ್ಮೆಲ್ಲ ರೈತರು ಒಗ್ಗಟ್ಟಾಗಬೇಕು. ಈ ಒಂದು ವಿದ್ಯುತ್ ಖಾಸಗೀಕರಣ ಆದ್ರೆ ಬೋರ್ಗಳಿಗೆ ಬಿಟ್ಟುಕೊಂಡಿರ್ತದು, ಗೃಹ ಜ್ಯೋತಿ, ಕುಟೀರ ಯೋಜನೆ ಅಂತ ಏನು ಸರ್ಕಾರ ಕರೆಂಟ್ ಕೊಟ್ಟೈತಿ, ಈ ಕರೆಂಟ್ ಎಲ್ಲವನ್ನು ಮೆಟ್ರೋ ಅವರು ಬೇಕಾಬಿಟ್ಟೆ ನಮ್ಮ ಬಿಲ್ಲನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ಆ ಕಾರಣ ಈಗ ಮೊದಲೇ ಈಗ ಬೆಳಗ್ಗೆ ಒಳಗೈತಿ ಇದನ್ನೆಲ್ಲರೂ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಈ ಖಾಸಗೀಕರಣವನ್ನು ವಿರೋಧಿಸೋಣ. ಈ ಒಂದು ನಮ್ಮ ವಿದ್ಯುತ್ ಖಾಸಗೀಕರಣದ ವಿಷಯವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ MF ಜಕಾತಿ ಅವರು ಮಾತಾಡ್ತಾರ. ಆ ನಂತರ ನಮ್ಮ ರೈತ ಮುಖಂಡರು ಮಾತಾಡ್ತಾರ. ಆ ನಂತರ ನಾವು ತಹಸೀಲ್ದಾರ್ ಮಣಿ ಕೊಡುವ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ.
ಕಾರಣ ರೈತರೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ತಮಗೆಲ್ಲರೂ ಸ್ವಾಗತ. ಅದೇ ರೀತಿ ಇವತ್ತಿನ ದಿನ ಏನು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ವತಿಯಿಂದ ಏನು ಮನವಿ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ತಲುಪುವಂಥ ವ್ಯವಸ್ಥೆಗಳನ್ನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡಬೇಕಾಗ್ತದೆ. ಇದನ್ನು ಆದಷ್ಟು ಬೇಗ ಮಾಡಿ ತಮಗೆ ಒಂದು ಸಲ್ಲಿಸ್ತೀವಿ ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀವಿ.